ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಹಿತ್ತಲಶಿರು ಗ್ರಾಮ ಅನ್ನುವಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಆದಿ ಅನಾದಿ ಕಾಲದಿಂದಲೂ ಈ ಹಿತ್ತಲಶಿರು ಕ್ಷೇತ್ರ ಅನ್ನುವಂಥ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಯಾವ ಶ್ರೀಗಿರಿ ತಾಯಿಯ ಒಂದು ಹೆಸರಿನ ಮೇಲೆ ಆಕೆಗೆ ಭಕ್ತಿ ಶಿವನು, ಆ ಭಕ್ತಿಗೆ ಮೆಚ್ಚಿ ಶಿವನು ಇಲ್ಲಿ ಪ್ರತ್ಯಕ್ಷನಾಗಿರೋದ್ರಿಂದ ಆ ಶ್ರೀಗಿರಿ ತಾಯಿ ಹೆಸರಿನ ಮೇಲೆ ಶ್ರೀಯೂರು ಎಂತಕ್ಕಂಥ ಒಂದು ಹೆಸರು ಈ ಕ್ಷೇತ್ರಕ್ಕೆ ಬಂದಿದ್ದದ. ಇದು ಆದಿ ಅನಾದಿ ಕಾಲದಿಂದಲೂ ಪ್ರತಿ ವರ್ಷ ಜಾತ್ರೆ ನಡೀತದೆ. ಯುಗಾದಿ ಹಬ್ಬ ತದನಂತರದಲ್ಲಿ 5 ದಿವಸ ಅಂದರೆ ಪಂಚಮಿ ತಿಥಿಯಂದು ಈ ಕಲ್ಮೇಶ್ವರ ರಥೋತ್ಸವ ಕಾರ್ಯಕ್ರಮ ನಡೀತದೆ. ಅದಕ್ಕಿಂತ ಒಂದು ಮುಂಚೆ ಉಚಾಯಿ ಕಾರ್ಯಕ್ರಮದ ಸಣ್ಣ ರಥೋತ್ಸವ ನಡೀತದೆ. ಇದಕ್ಕೆಲ್ಲಕ್ಕಿಂತ ಪೂರ್ವದಲ್ಲಿ ಸುಮಾರು 11 ದಿವಸಗಳ ಪರ್ಯಂತರವಾಗಿ ಈ ಕಲ್ಮೇಶ್ವರನ ಒಂದು ದೇವಾಲಯದಲ್ಲಿ ಪ್ರತಿ ವರ್ಷ ಪುರಾಣ ಹಾಗೂ ಸಂಗೀತ ಕಾರ್ಯಕ್ರಮ, ದಾಸೋಹ, ಅನಂತ ಕಾರ್ಯಕ್ರಮಗಳನ್ನು ಜರುಗಿ ಕೊನೆಯಲ್ಲಿ ಯುಗಾದಿ ಹಬ್ಬದ ಪಂಚಮಿ ನಿಮಿತ್ತವಾಗಿ ಈ ಕಲ್ಮೇಶ್ವರ ದೇವಸ್ಥಾನಗಳು ಹಲವಾರು ಪವಾಡಗಳು ನಡೆದವು ಅಂತ ಮಾಹಿತಿ ಇದೆ. ಅದು ಏನೆಲ್ಲ ಪವಾಡಗಳು ನಡೆದವು ತಾವು ಹೇಳ್ಬೋದಾ ಸಾರ್ವಜನಿಕರು? ಹೌದು ಸರ್, ಈ ಹಿತ್ತಲಶಿರು ಗ್ರಾಮ ನಿರ್ಮಾಣ ಆಗಬೇಕಾದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪವಾಡ, ಪ್ರಥಮದಲ್ಲಿ ಒಂದು ಪವಾಡ. ಅದು ಏನಂತಂದರೆ, ಇಲ್ಲಿ ಮೂಲತವಾಗಿ ಗ್ರಾಮ ಇರಲಿಲ್ಲ. ಒಂದು ಕಡೆ ದಕ್ಷಿಣ ದಿಕ್ಕಿನಲ್ಲಿ ಹಾಳಕೇರಿ, ಇನ್ನೊಂದು ಉತ್ತರ ದಿಕ್ಕಿನಲ್ಲಿ ಬಮ್ಮನಕೇರಿ ಅನ್ನುವಂಥ ಒಂದು 2 ಗ್ರಾಮಗಳಿದ್ದು, ಆ 2 ಗ್ರಾಮದ ಮಧ್ಯಸ್ಥಿಕೆಯಲ್ಲಿ ನಿಂಬರ್ಗ ಗ್ರಾಮದ ಒಬ್ಬಕ್ಕೆ ಮುತ್ತೈದಿ ಹೆಣ್ಮಗಳು ಈ ಅಮರ್ಜೆ ನದಿ ಅನ್ನೋದು ಒಂದು ನದಿ ಇದೆ ಸರ್. ಇಲ್ಲಿ ಆ ನದಿ ತಟದಲ್ಲಿ ಬಂದು ಹುಚ್ಚು ಹರಿಯದ ಹೆಣ್ಮಗಳು ಒಂದು ಪೂಜೆ ಪುನಸ್ಕಾರ ಮಾಡ್ಕೊತ ಅಲ್ಲಿ ದಿನನಿತ್ಯವೂ ತನ್ನ ಮೂಢನಂಬಿಕೆಯನ್ನು ಪ್ರತಿಬಿಂಬಿಸುವಾಗ ಅಲ್ಲೇ ಒಂದು ಕಲ್ಮೇಶ್ವರ ಈಶ್ವರ ಸ್ವತಃ ಪ್ರತ್ಯಕ್ಷ ಆಗಿ ಆ ಲಿಂಗದೊಳಗೆ ಐಕ್ಯ ಆಗಿರ್ತಕ್ಕಂಥ ಆ ಶ್ರೀಗಿರಿ ದೇವಿ ಅನ್ನುವಂಥ ಹೆಣ್ಮಗಳು ಐಕ್ಯ ಆಗಿರ್ತಕ್ಕಂಥ ಒಂದು ಪ್ರಸಂಗವನ್ನು ಇಲ್ಲಿ ನಡೆದದ. ಆವಾಗ ಆ ಮುತ್ತೈದಿ ಹೆಣ್ಮಗಳ ಮನೆತಂದವರು ನಮ್ಮ ಶ್ರೀಗಿರಿ ಎಲ್ಲಿ ಹೋದಳು ಅನ್ನುವಂಥ ಒಂದು ಭಾವನೆ ಬಂದು ಅಲ್ಲಿ ಹುಡುಕಾಡಿ ನೋಡಿದಾಗ ಲಿಂಗದಲ್ಲಿ ಐಕ್ಯವಾಗಿ ಆಗಲಿಗತಕ್ಕಂಥ ಒಂದು ಸನ್ನಿವೇಶವನ್ನು ಕಂಡು ಬಂದಾಗ ಇಲ್ಲಿ ಒಂದು ಗ್ರಾಮ ಆಗಬೇಕು, ಇಲ್ಲಿ ಪರಮಾತ್ಮ ಪ್ರತ್ಯಕ್ಷ ಆಗಿದೆ ಅಂತ ತಿಳ್ಕೊಂಡು ಆ ಹಾಳಕೇರಿ ಮತ್ತು ಬಮ್ಮನಕೇರಿಯವರು 2 ಕ್ಷೇತ್ರದವರು ಬಂದು ಇದೇ ಊರಲ್ಲೇ, ಅಂದರೆ ಇದು ನಿಂಬರ್ಗದ ಒಂದು ಹಿತ್ತಲು ಸರ್, ಹಿತ್ತಲು ದೊಡ್ಡ ಇದು. ಆ ಹೆಣ್ಮಗಳ ಒಂದು ಮುತ್ತೈದಿ ಬಾಲೆಯ ಹೆಸರಿನ ಮೇಲೆ ಹಿತ್ತಲು ಸಿರಿಯೂರ, ಅಂದರೆ ಶ್ರೀಗಿರಿ ದೇವಿಯ ಹೆಸರಿನ ಮೇಲೆ ಸಿರಿಯೂರ ಅನ್ನುವಂಥ ಒಂದು ಹಿತ್ತಲು, ಅಂದರೆ ದೊಡ್ಡ ಹಿತ್ತಲು ಸಿರಿಯೂರ ಅನ್ನುವಂಥ ಒಂದು ಹೆಸರನ್ನು ಈ ಕ್ಷೇತ್ರಕ್ಕೆ ಬಂದಿದ್ದಾಯಿತು. ಅಂದಿನಿಂದ ಇಂದಿನವರೆಗೆ ಆ ಹಾಳಕೇರಿ ಬಮ್ಮನಕೇರಿ 2 ಬಿಟ್ಟು ಹಿತ್ತಲು ಸಿರಿಯೂರ ಅನ್ನುವಂಥ ಒಂದೇ ಊರನ್ನು ಆ 3 ಗ್ರಾಮಗಳ ಒಂದು ಹೆಸರಿನ ಮೇಲೆ ಆ ನಮ್ಮ ಈಶ್ವರ ಪೀಠದ ಮುಂದೆ 3 ಬಸವಣ್ಣಗಳನ್ನು ಕೂರಿಸಿ ಅದೇ ಒಂದು ಗುರುತು. ಯಾಕಂದರೆ ಇಲ್ಲಿವರೆಗೆ ನಮ್ಮ ನಾಡಿನಲ್ಲಿ ಯಾವ ಈಶ್ವರ ಲಿಂಗದ ಪೀಠ ಅಂದರೆ ಮುಂದೆ 3 ಬಸವಣ್ಣಗಳು ಇಲ್ಲ, ಆದರೆ ಇಲ್ಲಿ ಅದ. ಇದು ಒಂದು ಜ್ಯೋತಿರ್ಲಿಂಗ, ಅಂದರೆ ಸ್ವತಃ ಪರಮಾತ್ಮನೇ ಪ್ರತ್ಯಕ್ಷವಾಗಿ ಪವಾಡವನ್ನು ಗೈದಿರುವಂಥ ಒಂದು ಕ್ಷೇತ್ರ. ಆ ಕಲ್ಮೇಶ್ವರ ಅನ್ನುವಂಥ ಹೆಸರು ಯಾಕೆ ಬಂತು ಅಂತ ಕೇಳಿದ್ರೆ, ಆ ಹೆಣ್ಮಗಳು ಆ ಒಂದು ಕುರಿ ಹಿಕ್ಕಿ ಒಂದು ಇದ್ರ ಮೇಲೆ ಒಂದು ಕಲ್ಲಿಟ್ಟು ಪೂಜೆ ಮಾಡ್ತಿದ್ದಾಳ್ರಿ. ಆ ಕಲ್ಲಿನ ಒಂದು ನೇಮೆ ಕಲ್ಮೇಶ್ವರ ಅನ್ನುವಂಥ ಒಂದು ಹೆಸರನ್ನು ಬಂತು. ಆ ಹೆಣ್ಮಗಳ ಮುತ್ತೈದಿ ಹೆಣ್ಮಗಳ ಹೆಸರಿನ ಮೇಲೆ ಸಿರಿಗಿರಿ ಅನ್ನುವಂಥ ಹೆಸರಿನ ಮೇಲೆ ಹಿತ್ತಲು ಸಿರಿಯೂರು ಅನ್ನುವಂಥ ಒಂದು ಹೆಸರಾಯಿತು. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಪವಾಡ. ಆ 2 ಗ್ರಾಮ ಹಾಳಕೇರಿ ಬಮ್ಮನಕೇರಿಯವರು ಬಂದು ಇಲ್ಲೇ ಬಂದು ಎಲ್ಲರೂ ಕೂಡಿಕೊಂಡು ಹಿತ್ತಲು ಸಿರು ಅನ್ನುವಂಥ ಒಂದು ಊರನ್ನು ಮಾಡಿ ಪ್ರತಿ ವರ್ಷ ಶ್ರಾವಣ ತಿಂಗಳದಾಗ ಒಂದು ಹಿಂದೆ ಒಮ್ಮೆ ಏನಾಗಿತ್ತು ಸರ್, ಇಲ್ಲಿ ಈ ಊರಲ್ಲಿ ಮಳೆಗಾಲದೊಳಗೆ, ಪ್ರಥಮ ಮಳೆಗಾಲದೊಳಗೆ ಪ್ಲೇಗ ಮತ್ತು ಮಲೇರಿಯಾ ಅನ್ನೋಂಥ ಅವಾಗ ಅಂತಿದ್ರು, ಅದು ಏನೋ ಪೀಡಿಗಳು ಬರ್ತಿರ್ತೀವಿ, ಎಲ್ಲ ಜನ ಸಾಯುವಂಥ ಸಮಯ ಬಂದಾಗ ಈ ಕಲ್ಮೇಶ್ವರನ ಒಂದು ಸಪ್ತಾಹ ಕಾರ್ಯಕ್ರಮ ನೆರವೇರಿಸಿ ಈ ಗ್ರಾಮದ ಸುತ್ತೆಲ್ಲ ಹಾಕಿ ಪ್ರದಕ್ಷಿಣೆ ಹಾಕಿ ಆ ಈಶ್ವರ ಪೀಠದ ಮುಂದೆ ಕುಳಿತುಕೊಂಡು ಎಲ್ಲರೂ ತಪಸ್ಸು ಅಥವಾ ಬೇಡಿಕೆಯನ್ನು ಇಟ್ಟುಕೊಂಡಾಗ ಅಂದಿನ ಹಿಡಿದು ಇಂದಿನವರೆಗೆ ಯಾವುದೇ ಸಾವು ನೋವುಗಳನ್ನು ಅನಗತ್ಯವಾಗಿ ಘಟಿಸ್ತಕ್ಕಂಥ ಒಂದು ಕಾರ್ಯ ಈ ಕ್ಷೇತ್ರದಲ್ಲಿ ಇಲ್ಲ. ಇದು ಒಂದು ಕಲ್ಮೇಶ್ವರನ ಪ್ರವಾಡ. ಅದು ಅಂದಿನಿಂದ ಹಿರಿಯರ ಒಂದು ವಾಡಿಕೆಯಂತೆ ಇಲ್ಲಿವರೆಗೂ ಕೂಡ ಶ್ರಾವಣ ಮಾಸದಲ್ಲಿ ಇಡೀ ಗ್ರಾಮದ ಸುತ್ತ ಪ್ರದಕ್ಷಿಣೆ ಹಾಕಿ ಅದಕ್ಕಿಂತ ಮೊದಲು 7 ದಿವಸಗಳ ಪರ್ಯಂತರವಾಗಿ ಸಪ್ತಾಹ ಕಾರ್ಯಕ್ರಮ ನೆರವೇರಿಸಿ ಕೊನೆಯಲ್ಲಿ ಪ್ರಸಾದ ವಿಸ್ತರಣೆ ಮಾಡಿ ಸುತ್ತ ಹಳ್ಳಿಯ ಜನ ಎಲ್ಲ ಇಲ್ಲಿ ಬಂದು ಶ್ರಾವಣ ತಿಂಗಳ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ತದನಂತರದಲ್ಲಿ ಮರುದಿವಸ ಆ ಸಂಗೀತ ಕಾರ್ಯಕ್ರಮ, ಪಲ್ಲಕ್ಕಿ ಉತ್ಸವ, ರಾಜಬೀದಿ ಎಲ್ಲ ನಡೆದು ಒಂದು ದೊಡ್ಡ ಅದ್ಧೂರಿಯಾಗಿರ್ತಕ್ಕಂಥ ಒಂದು ಜಾತ್ರೆನೇ ಆ ಶ್ರಾವಣ ತಿಂಗಳದಾಗ ನಡೀತದೆ. ಮುಂದೆ ಯಥಾ ಪ್ರಕಾರವಾಗಿ ನಮ್ಮ ಪೂಜಾರಿ ಮನೆತಂದವರು ಪೈಲ ಹಿರಿಯರಿಂದಲೂ ಬಂದಿರತಕ್ಕಂಥ ಪೂಜಾ ಕಾರ್ಯಕ್ರಮ ಅವರು ನೆರವೇರಿಸಿಕೊಂಡು ಬಂದು ಮುಂದೆ ಯುಗಾದಿಯ ಒಂದು ಪಂಚಮಿ ನಿಮಿತ್ತವಾಗಿ ರಥೋತ್ಸವ ಕಾರ್ಯಕ್ರಮ, ಅದಕ್ಕಿಂತ ಪಾಡ್ಯ ನಿಮಿತ್ತವಾಗಿ ಪಾಡ್ಯ ದಿವಸ ನಮ್ಮ ಊರ ಗ್ರಾಮದ ಹಿರಿಯರು ಗೌಡ್ರ ಮನೆತನದಿಂದ ಒಂದು ಕಳಸವನ್ನು ತಂದು ಶಿಖರ ಮೇಲೆ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿಸಿ ಎಲ್ಲ ಹಿರಿಯರು ಕೂಡಿಕೊಂಡು ಸದ್ಭಕ್ತಾದಿಗಳು ಕೂಡಿಕೊಂಡು ಆಯಿತಾ. ಇಲ್ಲಿ ನಮ್ಮಲ್ಲಿ ಭಜನಾ ಸಂಘದವರು ಸರ್, ಅವರು ಇವರು ಅನ್ನುವಂತಿಲ್ಲ, ಎಲ್ಲ ಲಿಂಗಾಯತ ಸಮಾಜದವರು ಎಲ್ಲ ಸಮಾಜದವರು ಕೂಡಿಕೊಂಡು ಪ್ರತಿ ಸೋಮವಾರಕ್ಕೊಮ್ಮ ಸಂಗೀತ ಕಾರ್ಯಕ್ರಮ, ಶ್ರಾವಣ ಆಯಿತಾ ಪ್ರತಿ ಅಮಾವಾಸ್ಯೆಗೊಮ್ಮ ಬೆಳಗಿನವರೆಗೆ ಜಾಗರಣೆ,
ಈ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳು ಎಲ್ಲರೂ ಭಕ್ತಿಲಿಂದ ಮಾಡ್ಕೋತ ಬಂದರ್ತೇಳಿ ಈ ಪುಣ್ಯಕ್ಷೇತ್ರ ಅತಿ ಅದ್ದೂರಿಯಾಗಿ ಇಲ್ಲಿನವರೆಗೂ ಕೂಡ ಭಾಳ ಬೆಳಕಿಗೆ ಬಂದ ಸರ್. ಆದರೆ ಇಲ್ಲಿ ಒಂದು ಆ ಪವಾಡ ಈ ಪಡ ಅನ್ನೋದಕ್ಕಿಂತ ನಾವು ಬೇಡಿದ ಇಷ್ಟಾರ್ಥಗಳನ್ನು ಸಂಪೂರ್ಣವಾಗಿ ಪೂರೈಸುವಂಥ ಒಂದು ಶಕ್ತಿ ಆ ಕಲ್ಮೇಶ್ವರನ ಬಳಿ ಅದ ಅನ್ನುವಂಥ ನಂಬಿಕೆಯನ್ನು ಎಲ್ಲ ಭಕ್ತಾದಿಗಳ ಮನದಲ್ಲಿ ಅಡಗಿಕೊಂಡ ಸರ್. ಅದಕ್ಕಾಗಿ ಈ ಗ್ರಾಮದ ಒಡೆಯನು ಅವನೇ, ಇಲ್ಲಿಯ ದೊಡ್ಡ ಒಂದು ಕಲ್ಮೇಶ್ವರ ಪೀಠ ಎಲ್ಲರಿಗೂ ದೊಡ್ಡ ದೇವರನು ಅವನೇ. ಮತ್ತು ಇಲ್ಲಿ ಆ ಕಲ್ಮೇಶ್ವರ ಹೆಸರಿನ ಮೇಲೆ ಕಲಾವಿದರು ಕೂಡ ಈ ಹಿತ್ತಲಸಿರಿ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಸರ್. ಪ್ರತಿಯೊಬ್ಬರು ಮನೆಗೊಬ್ಬರು ಕಲಾವಿದರು, ಸಾಹಿತ್ಯಗಾರರು, ಸಂಗೀತಗಾರರು, ಪುರಾಣಕಾರರು, ಪ್ರವಚನಕಾರರು, ತಬಲವಾದಕರು, ಪ್ರತಿಯೊಂದು ರೀತಿಯಲ್ಲಿ ನಾಟಕಕಾರರು, ಪ್ರತಿಯೊಂದು ರೀತಿಯಲ್ಲಿ ಎಲ್ಲ ಕಲಾವಿದರು ಈ ಊರಿನಲ್ಲಿ ಯಾವ ರೀತಿ ಕಲಿಬೇಕು ಅನ್ನುವಂಥ ಒಂದು ಆ ಶಿಲ್ಪ ಕಲಾಕಾರ ಸಹಿತ ಈ ಗ್ರಾಮದಲ್ಲಿ ಅದರ ಸರ್. ಇದಕ್ಕೆಲ್ಲ ಕಾರಣ ಆ ಕಲ್ಮೇಶ್ವರನ ಒಂದು ಕಲೆನೇ ಒಂದು ಕಾರಣ ಅನ್ನುವಂಥ ಭಾವನೆಯನ್ನು ನಾವು ವ್ಯಕ್ತಪಡಿಸಬೇಕಾಗ್ತದೆ ಸರ್. ಥ್ಯಾಂಕ್ ಯು ಸರ್. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಸುಕ್ಷೇತ್ರ ಹಿತ್ತಲಸಿರಿ ಗ್ರಾಮ. ಇಲ್ಲಿ ಪ್ರತಿ ವರ್ಷ ಬಹು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತೀವಿ. ವಿಶೇಷವಾಗಿ ಈ ವರ್ಷ ಏನಪ್ಪ ಅಂತಂದ್ರೆ 11 ದಿವಸಗಳ ಪರ್ಯಂತರವಾಗಿ ಪುರಾಣ ಸಾಗಿ ಬರ್ತಾವೆ. ಅದೇ ರೀತಿಯಾಗಿ ವಿಶೇಷವಾಗಿ ಈ ವರ್ಷ ಹತ್ತನೂರು ಹಾಗೂ ಪೂಜ್ಯರ ಒಂದು ಅಮೃತವಾಣಿಯಿಂದ ಪುರಾಣ ಸಾಗಿ ಬರ್ತಾ ಇದೆ. ಪುರಾಣ ಏನಪ್ಪ ಅಂತಂದರೆ ಕಡಕೋಳ ಮಡಿವಾಳೇಶ್ವರ ಪುರಾಣ ಈ ವರ್ಷ ವಿಶೇಷವಾಗಿ 11 ದಿವಸಗಳ ಪರ್ಯಂತರವಾಗಿ ಸಾಗಿ ಬಂದು ಉಚ್ಚಾಯಿ ದಿವಸ ಅಂದರೆ 2ನೇ ತಾರೀಕು ಮಂಗಲಗೊಳ್ತದೆ. ಆ ದಿವಸ ವಿಶೇಷವಾಗಿ ಕುಂಭ ಮೆರವಣಿಗೆ ಬೆಳಗಿನ ದಿವಸ, ಸಾಯಂಕಾಲ ರಥೋತ್ಸವ, ಚಿಕ್ಕ ರಥೋತ್ಸವ, ಮರುದಿವಸ 3ನೇ ತಾರೀಕಿನ ನಂತರ ಮಹಾರಥೋತ್ಸವ ಈ ರೀತಿಯಾಗಿ ನಡೆದು ಬರ್ತದೆ. ವಿಶೇಷವಾಗಿ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮಠಾಧೀಶರು, ಈ ಭಾಗದೊಳಗೆ ಮಾದನಿಪರ್ಗ ಪರಮ ಪೂಜ್ಯರು, ಬಡದಾಳದ ಪರಮ ಪೂಜ್ಯರು ಹಾಗೂ ಇನ್ನಿತರ ಶಂಭುಲಿಂಗ ಶಿವಾಚಾರ್ಯ ಪಡಸಬಳಿಗೆ ಅಪ್ಪಂಗಳವರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಹಾಗೂ ರಾಜಕೀಯ ಎಲ್ಲ ಗಣ್ಯರು, ಆ ಪಕ್ಷ ಈ ಪಕ್ಷ ಏನಂತಿಲ್ಲ, ಎಲ್ಲ ಪಕ್ಷದ ಒಂದು ರಾಜಕೀಯ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಎಲ್ಲ ನಮ್ಮ ಗ್ರಾಮದ ಸಮಸ್ತ ಭಕ್ತಾದಿಗಳ ವತಿಯಿಂದ ನಡೆದು ಬರ್ತಾ ಇದೆ. ಎಷ್ಟು ವರ್ಷಗಳಿಂದ ಈ ಜಾತ್ರೆ ಆರಂಭ ಆಗಿದೆ ಸರ್? ಈ ಜಾತ್ರೆ ಅನಾದಿ ಕಾಲದಿಂದಲೂ ನಡೆದು ಬರ್ತಾ ಇದೆ. ಈಗ ಜಾತ್ರೆ ನಡೆದು ಬರೋದಂದ್ರೆ ಅನಾದಿ ಕಾಲದಿಂದಲೂ ನಡೆದು ಬರ್ತದೆ. ಇವತ್ತು ನಿನ್ನಿಂದ ಅಲ್ಲ, ಈಗ ಅಪ್ಡೇಟ್ ಆಗಿ ಮುಂದಿನ ದಿವಸ ಹೆಂಗಂದ್ರೆ